ಪಂಚಮ ಪೀಠದ ವಿಚಾರವಾಗಿ ಯತ್ನಾಳ್ ವರ್ಸಸ್ ಕಾಶಪ್ಪನವರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣದ ಮಧ್ಯೆ ಈಗ ಕಾಂಗ್ರೆಸ್ ವರ್ಸಸ್ ಯತ್ನಾಳ್ ವರ್ಸಸ್ ಜಯಮೃತ್ಯುಂಜಯ ಶ್ರೀಗಳ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಕಡೆ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಕಾಶಪ್ಪನವರ್ ಮಾತಿಗೆ ಈಗ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೆಬ್ಬಾಳ್ಕರ್ ಪರವಾಗಿಯೂ ಕೂಡ ನಮ್ಮ ಪೀಠ ನಿಂತಿದೆ. ಆದರೆ ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗಳು ಮತ್ತೊಂದು ಮಾತು ಹೇಳಿದ್ದಾರೆ. ಕಾಶಪ್ಪನವರ ವಿಚಾರವಾಗಿ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ, ನಾನು ಮಾತಾಡಿ ಅವರನ್ನ ಬೆಳೆಸೋದಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಜಯಮೃತ್ಯುಂಜಯ ಶ್ರೀ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲರೂ ಕೂಡಿ ಕಟ್ಟಿದ ಈ ಸಮಾಜ, ಈ ಧರ್ಮ, ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿದ್ದಾರೆ, ಅಂದ್ರೆ ಸತ್ಯದ ಪರವಾಗಿದ್ದಾರೆ. ಇದು ಸತ್ಯದ ಸಂಘರ್ಷದ ಕಾಲ. ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಕ್ ಸ್ವಾಮೀಜಿ ಬಗ್ಗೆ ಆ ಮಟ್ಟಿಗೆ ಬಹಿರಂಗವಾಗಿ ಮಾತಾಡುವಂತ ಅಂದ್ರೆ ನಾನು ಅದಕ್ಕೆ ಹೇಳ್ತಾನಲ್ಲ, ನಾನು ಅಂತವ್ರ ಬಗ್ಗೆ ಏನು ಉತ್ತರ ಕೊಡಕ್ ಹೋಗಲ್ಲ. ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಿದ್ದಾರೆ. ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದುಡಿದಂತ ಅನೇಕ ನಾಯಕರಿದ್ದಾರೆ. ಸಿ ಪಾಟೀಲ್ ಇದ್ದಾರೆ, ಹಿರಣ್ಣ ಕಡಾಡಿ ಅವರಿದ್ದಾರೆ, ಸಿದ್ದು ಸೋದರ್ ಇದ್ದಾರೆ, ಅರವಿಂದ್ ಬೆಲ್ಲದರ್ ಇದ್ದಾರೆ, ಈ ಭಾಗದಲ್ಲಿ ಎ ವಿ ಪಾಟೀಲ್ ಅಂತ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ಜೊತೆ ನಾನು ಚರ್ಚೆ ಮಾಡ್ತೀನಿ. ದೊಡ್ಡ ಸಮಾಜ ನೋಡಿ, ದೊಡ್ಡ ಸಮಾಜ, ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ. ಅವ್ರಿಗೆ ಏನಾಗೈತಿ, ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಯಾರೊಬ್ರು ವ್ಯಕ್ತಿನೂ ಕಟ್ಟಿದ್ದಲ್ಲ, ಎಲ್ಲರೂ ಕೂಡಿ ತಮ್ದು. ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದಪ್ಪ ಅಂದ್ರೆ ಯಾವಾಗ ಕೂಡಿಸೊಂದು ಪಾದಯಾತ್ರೆ ಶುರುವಾಯಿತು, ಅವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದಂತ ಸಮಾಜ ಕಟ್ಟುವಂತ ಕೆಲಸ ಆಗಿದೆ. ಕೆಲವ್ರಿಗೆ ಏನ್ ಬೇಜಾರಾಗಿದೆಯಪ್ಪ ಅಂದ್ರೆ, ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದ್ರು. ಹಂಗಾಗಿ ನಾವು ಹೋರಾಟ ಮಾಡಿದೆ. ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದ್ರು, ನಾನು ಮುತ್ತಿಗೆ ಹಾಕಿದೆ. ಯಾರಂದ್ರೆ ನಿಮಗೆ ಗೊತ್ತೈತಿಲ್ಲ, ನಾನು ಅದು ಒಪ್ಲಿಲ್ಲ ಅವ್ರ ಮಾತಿಗೆ. ಕೊನೆ ಬಸವನಗೌಡರು ಪರವಾಗಿ ನಿಂತ್ಕೋಬೇಡ್ರಿ ಅಂದ್ರು, ನಾನು ನಿಂತ್ಕೊಂಡೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ, ಹತಾಶೆಗೊಂಡರೆ ಮಾತಾಡ್ತಾರೆ. ದೊಡ್ಡ ಸಮಾಜ, ಇಂಥ ಸಾವಿರ ಭಿನ್ನಾಭಿಪ್ರಾಯ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲೋ ಶಕ್ತಿ ಸಮಾಜಕ್ಕಿದೆ. ಮತ್ತು ಇಡೀ ನಾಡಿನ ಜನತೆ ಪಂಚಮಸಾಲಿಯರು ಯಾರು ಪ್ರಾಮಾಣಿಕ ಕೆಲಸ ಮಾಡಿ ಗುರುಗಳು ಯಾರಾದ್ರಂತ ಅವ್ರಿಗೆ ಗೊತ್ತೈತಿ, ಯಾರು ನಮ್ಮ ಮೀಸಲಾತಿ ಹೋರಾಟ ಗಟ್ಟಿಯಾಗಿ ದುಡಿದ್ರಂತ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಇಡೀ ನಾಡಿನ ಜನತೆ, ಇಡೀ ನಮ್ಮ ಸಮಾಜ ಬಸವನಗೌಡರ ನಾಯಕತ್ವ ನಂಬೈತಿ, ಗುರುಗಳ ಪ್ರಾಮಾಣಿಕ ಹೋರಾಟವನ್ನು ನಂಬಿದೆ. ಹಾಗಾಗಿ ಜನರ ಪರವಾಗಿ ನಿಂತಿರತಕ್ಕಂಥ ನಮ್ಮಂತವರಿಗೆ, ಅಂತ ಚೆನ್ನಮ್ಮನಿಗೆ ಅನೇಕ ರೀತಿ ತೊಂದರೆ ಕೊಟ್ಟರು. ಪಂಚಮ ಪೀಠದ ವಿಚಾರವಾಗಿ ಯತ್ನಾಳ್ ವರ್ಸಸ್ ಕಾಶಪ್ಪನವರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣದ ಮಧ್ಯೆ ಈಗ ಕಾಂಗ್ರೆಸ್ ವರ್ಸಸ್ ಯತ್ನಾಳ್ ವರ್ಸಸ್ ಜಯಮೃತ್ಯುಂಜಯ ಶ್ರೀಗಳ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಕಡೆ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಕಾಶಪ್ಪನವರ್ ಮಾತಿಗೆ ಈಗ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೆಬ್ಬಾಳ್ಕರ್ ಪರವಾಗಿಯೂ ಕೂಡ ನಮ್ಮ ಪೀಠ ನಿಂತಿದೆ. ಆದರೆ ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗಳು ಮತ್ತೊಂದು ಮಾತು ಹೇಳಿದ್ದಾರೆ. ಕಾಶಪ್ಪನವರ ವಿಚಾರವಾಗಿ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ, ನಾನು ಮಾತಾಡಿ ಅವರನ್ನ ಬೆಳೆಸೋದಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಜಯಮೃತ್ಯುಂಜಯ ಶ್ರೀ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲರೂ ಕೂಡಿ ಕಟ್ಟಿದ ಈ ಸಮಾಜ, ಈ ಧರ್ಮ, ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿದ್ದಾರೆ, ಅಂದ್ರೆ ಸತ್ಯದ ಪರವಾಗಿದ್ದಾರೆ. ಇದು ಸತ್ಯದ ಸಂಘರ್ಷದ ಕಾಲ. ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರತಕ್ಕಂಥ ಅವರ ಅಸಮಾಧಾನದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಕ್ ಹೋಗಲ್ಲ. ಸ್ವಾಮೀಜಿ ಬಗ್ಗೆ ಆ ಮಟ್ಟಿಗೆ ಬಹಿರಂಗವಾಗಿ ಮಾತಾಡುವಂತ ಅಂದ್ರೆ ನಾನು ಅದಕ್ಕೆ ಹೇಳ್ತಾನಲ್ಲ, ನಾನು ಅಂತವ್ರ ಬಗ್ಗೆ ಏನು ಉತ್ತರ ಕೊಡಕ್ ಹೋಗಲ್ಲ. ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಿದ್ದಾರೆ. ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದುಡಿದಂತ ಅನೇಕ ನಾಯಕರಿದ್ದಾರೆ. ಸಿ ಪಾಟೀಲ್ ಇದ್ದಾರೆ, ಹಿರಣ್ಣ ಕಡಾಡಿ ಅವರಿದ್ದಾರೆ, ಸಿದ್ದು ಸೋದರ್ ಇದ್ದಾರೆ, ಅರವಿಂದ್ ಬೆಲ್ಲದರ್ ಇದ್ದಾರೆ, ಈ ಭಾಗದಲ್ಲಿ ಎ ವಿ ಪಾಟೀಲ್ ಅಂತ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ಜೊತೆ ನಾನು ಚರ್ಚೆ ಮಾಡ್ತೀನಿ. ದೊಡ್ಡ ಸಮಾಜ ನೋಡಿ, ದೊಡ್ಡ ಸಮಾಜ, ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ. ಅವ್ರಿಗೆ ಏನಾಗೈತಿ, ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಯಾರೊಬ್ರು ವ್ಯಕ್ತಿನೂ ಕಟ್ಟಿದ್ದಲ್ಲ, ಎಲ್ಲರೂ ಕೂಡಿ ತಮ್ದು. ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದಪ್ಪ ಅಂದ್ರೆ ಯಾವಾಗ ಕೂಡಿಸೊಂದು ಪಾದಯಾತ್ರೆ ಶುರುವಾಯಿತು, ಅವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದಂತ ಸಮಾಜ ಕಟ್ಟುವಂತ ಕೆಲಸ ಆಗಿದೆ. ಕೆಲವ್ರಿಗೆ ಏನ್ ಬೇಜಾರಾಗಿದೆಯಪ್ಪ ಅಂದ್ರೆ, ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದ್ರು. ಹಂಗಾಗಿ ನಾವು ಹೋರಾಟ ಮಾಡಿದೆ. ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದ್ರು, ನಾನು ಮುತ್ತಿಗೆ ಹಾಕಿದೆ. ಯಾರಂದ್ರೆ ನಿಮಗೆ ಗೊತ್ತೈತಿಲ್ಲ, ನಾನು ಅದು ಒಪ್ಲಿಲ್ಲ ಅವ್ರ ಮಾತಿಗೆ. ಕೊನೆ ಬಸವನಗೌಡರು ಪರವಾಗಿ ನಿಂತ್ಕೋಬೇಡ್ರಿ ಅಂದ್ರು, ನಾನು ನಿಂತ್ಕೊಂಡೆ.
ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ, ಹತಾಶೆಗೊಂಡರೆ ಮಾತಾಡ್ತಾರೆ. ದೊಡ್ಡ ಸಮಾಜ, ಇಂಥ ಸಾವಿರ ಭಿನ್ನಾಭಿಪ್ರಾಯ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲೋ ಶಕ್ತಿ ಸಮಾಜಕ್ಕಿದೆ. ಮತ್ತು ಇಡೀ ನಾಡಿನ ಜನತೆ ಪಂಚಮಸಾಲಿಯರು ಯಾರು ಪ್ರಾಮಾಣಿಕ ಕೆಲಸ ಮಾಡೋ ಗುರುಗಳು ಯಾರಾದ್ರಂತ ಅವ್ರಿಗೆ ಗೊತ್ತೈತಿ, ಯಾರು ನಮ್ಮ ಮೀಸಲಾತಿ ಹೋರಾಟ ಗಟ್ಟಿ ದುಡಿದ್ರಂತ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಇಡೀ ನಾಡಿನ ಜನತೆ, ಇಡೀ ನಮ್ಮ ಸಮಾಜ ಬಸವನಗೌಡರ ನಾಯಕತ್ವ ನಂಬೈತಿ, ಗುರುಗಳ ಪ್ರಾಮಾಣಿಕ ಹೋರಾಟವನ್ನು ನಂಬಿದೆ. ಹಾಗಾಗಿ ಜನರ ಪರವಾಗಿ ನಿಂತಿರತಕ್ಕಂಥ ನಮ್ಮಂತವರಿಗೆ ಅಂತ ಚೆನ್ನಮ್ಮನಿಗೆ ಅನೇಕ ತೊಂದರೆ ಕೊಟ್ಟರು. ಪಂಚಮ ಪೀಠದ ವಿಚಾರವಾಗಿ ಯತ್ನಾಳ್ ವರ್ಸಸ್ ಕಾಶಪ್ಪನವರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣದ ಮಧ್ಯೆ ಈಗ ಕಾಂಗ್ರೆಸ್ ವರ್ಸಸ್ ಯತ್ನಾಳ್ ವರ್ಸಸ್ ಜಯಮೃತ್ಯುಂಜಯ ಶ್ರೀಗಳ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಕಡೆ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಕಾಶಪ್ಪನವರ್ ಮಾತಿಗೆ ಈಗ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೆಬ್ಬಾಳ್ಕರ್ ಪರವಾಗಿಯೂ ಕೂಡ ನಮ್ಮ ಪೀಠ ನಿಂತಿದೆ. ಆದರೆ ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗಳು ಮತ್ತೊಂದು ಮಾತು ಹೇಳಿದ್ದಾರೆ. ಕಾಶಪ್ಪನವರ ವಿಚಾರವಾಗಿ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ, ನಾನು ಮಾತಾಡಿ ಅವರನ್ನ ಬೆಳೆಸೋದಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಜಯ ಮೃತ್ಯುಂಜಯ ಶ್ರೀ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲರೂ ಕೂಡಿ ಕಟ್ಟ ಈ ಸಮಾಜ, ಈ ಧರ್ಮ, ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿದೆ, ಅಂದ್ರೆ ಸತ್ಯದ ಪರವಾಗಿದ್ದಾರೆ. ಇದು ಸತ್ಯದ ಸಂಘರ್ಷದ ಕಾಲ. ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಕ್ ಸ್ವಾಮೀಜಿ ಬಗ್ಗೆ ಆ ಮಟ್ಟಿಗೆ ಬಹಿರಂಗವಾಗಿ ಮಾತಾಡುವಂತ ಅಂದ್ರೆ ನಾನು ಅದಕ್ಕೆ ಹೇಳ್ತೇನಲ್ಲ, ನಾನು ಅಂತವ್ರ ಬಗ್ಗೆ ಏನೂ ಉತ್ತರ ಕೊಡಕ್ ಹೋಗಲ್ಲ. ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಿದ್ದಾರೆ. ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದುಡಿದಂತ ಅನೇಕ ನಾಯಕರಿದ್ದಾರೆ. ಸಿ ಪಾಟೀಲ್ ಇದ್ದಾರೆ, ಹಿರಣ್ಣ ಕಡಾಡಿ ಅವರಿದ್ದಾರೆ, ಸಿದ್ದು ಸೌದಿರ್ ಇದ್ದಾರೆ, ಅರವಿಂದ್ ಬೆಲ್ಲದರ್ ಇದ್ದಾರೆ, ಈ ಭಾಗದಲ್ಲಿ ಎ ವಿ ಪಾಟೀಲ್ ಅಂತ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ಜೊತೆ ಚರ್ಚೆ ಮಾಡ್ತೀನಿ. ದೊಡ್ಡ ಸಮಾಜ ನೋಡಿ, ದೊಡ್ಡ ಸಮಾಜ, ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ. ಅವ್ರಿಗೇನಾಗೈತಿ, ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಯಾರೊಬ್ರು ವ್ಯಕ್ತಿನೂ ಕಟ್ಟಿದ್ದಲ್ಲ, ಎಲ್ಲರೂ ಕೂಡಿ ತಮ್ದು. ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದಪ್ಪ ಅಂದ್ರೆ ಯಾವಾಗ ಕೂಡಿಸೊಂದು ಪಾದಯಾತ್ರೆ ಶುರುವಾಯಿತು, ಅವತ್ತಿಂದ ಇವತ್ತಿನವರೆಗೂ ಪ್ರಾಮಾಣಿಕವಾದ ಸಮಾಜ ಕಟ್ಟುವಂತ ಕೆಲಸ ಆಗಿದೆ. ಕೆಲವ್ರಿಗೆ ಏನ್ ಬೇಜಾರಾಗಿದೆಯಪ್ಪ ಅಂದ್ರೆ, ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದ್ರು. ಹಂಗಾಗಿ ನಾವು ಹೋರಾಟ ಮಾಡಿದೆ. ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದ್ರು, ನಾನು ಮುತ್ತಿಗೆ ಹಾಕಿದೆ. ಯಾರಂದ್ರೆ ನಿಮಗೆ ಗೊತ್ತೈತಿಲ್ಲ, ನಾನು ಅದು ಕೊಪ್ಪಲಿಲ್ಲ ಅವ್ರ ಮಾತಿಗೆ. ಕೊನೆ ಬಸವನಗೌಡರು ಪರವಾಗಿ ನಿಂತ್ಕೋಬೇಡ್ರಿ ಅಂದ್ರು, ನಾನು ನಿಂತ್ಕೊಂಡೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ, ಹತಾಶೆಗೊಂಡರೆ ಮಾತಾಡ್ತಾರೆ. ದೊಡ್ಡ ಸಮಾಜ, ಇಂಥ ಸಾವಿರ ಭಿನ್ನಾಭಿಪ್ರಾಯ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲೋ ಶಕ್ತಿ ಸಮಾಜಕ್ಕಿದೆ. ಮತ್ತು ಇಡೀ ನಾಡಿನ ಜನತೆ ಪಂಚಮಸಾಲಿಯರು ಯಾರು ಪ್ರಾಮಾಣಿಕ ಕೆಲಸ ಮಾಡೋ ಗುರುಗಳು ಯಾರಾದ್ರಂತ ಅವ್ರಿಗೆ ಗೊತ್ತೈತಿ, ಯಾರು ನಮ್ಮ ಮೀಸಲಾತಿ ಹೋರಾಟ ಗಟ್ಟಿ ದುಡಿದ್ರಂತ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಇಡೀ ನಾಡಿನ ಜನತೆ, ಇಡೀ ನಮ್ಮ ಸಮಾಜ ಬಸವನಗೌಡರ ನಾಯಕತ್ವ ನಂಬೈತಿ, ಗುರುಗಳ ಪ್ರಾಮಾಣಿಕ ಹೋರಾಟವನ್ನು ನಂಬಿದೆ. ಹಾಗಾಗಿ ಜನರ ಪರವಾಗಿ ನಿಂತಿರತಕ್ಕಂಥ ನಮ್ಮಂತವರಿಗೆ ಅಂತ ಚೆನ್ನಮ್ಮನಿಗೆ ಅನೇಕ ತೊಂದರೆ ಕೊಟ್ಟರು. ಪಂಚಮ ಪೀಠದ ವಿಚಾರವಾಗಿ ಯತ್ನಾಳ್ ವರ್ಸಸ್ ಕಾಶಪ್ಪನವರ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣದ ಮಧ್ಯೆ ಈಗ ಕಾಂಗ್ರೆಸ್ ವರ್ಸಸ್ ಯತ್ನಾಳ್ ವರ್ಸಸ್ ಜಯಮೃತ್ಯುಂಜಯ ಶ್ರೀಗಳ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಕಡೆ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಕಾಶಪ್ಪನವರ್ ಮಾತಿಗೆ ಈಗ ಶ್ರೀಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹೆಬ್ಬಾಳ್ಕರ್ ಪರವಾಗಿಯೂ ಕೂಡ ನಮ್ಮ ಪೀಠ ನಿಂತಿದೆ. ಆದರೆ ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗಳು ಮತ್ತೊಂದು ಮಾತು ಹೇಳಿದ್ದಾರೆ. ಕಾಶಪ್ಪನವರ ವಿಚಾರವಾಗಿ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ, ನಾನು ಮಾತಾಡಿ ಅವರನ್ನ ಬೆಳೆಸೋದಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಜಯ ಮೃತ್ಯುಂಜಯ ಶ್ರೀ ಹೇಳಿಕೆಯನ್ನು ನೀಡಿದ್ದಾರೆ. ಎಲ್ಲರೂ ಕೂಡಿ ಕಟ್ಟ ಈ ಸಮಾಜ, ಈ ಧರ್ಮ, ಈ ನಾಡಿನ ಜನತೆ ಯಾವತ್ತೂ ನಮ್ಮ ಪರವಾಗಿದೆ, ಅಂದ್ರೆ ಸತ್ಯದ ಪರವಾಗಿದ್ದಾರೆ. ಇದು ಸತ್ಯದ ಸಂಘರ್ಷದ ಕಾಲ. ಹಾಗಾಗಿ ಇಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರ ಅಸಮಾಧಾನ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಕ್ ಹೋಗಲ್ಲ. ಅದನ್ನೆಲ್ಲರೂ ನಮ್ಮ ಸಮಾಜದಲ್ಲಿ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಕ್ ಸ್ವಾಮೀಜಿ ಬಗ್ಗೆ ಆ ಮಟ್ಟಿಗೆ ಬಹಿರಂಗವಾಗಿ ಮಾತಾಡುವಂತ ಅಂದ್ರೆ ನಾನು ಅದಕ್ಕೆ ಹೇಳ್ತೇನಲ್ಲ, ನಾನು ಅಂತವ್ರ ಬಗ್ಗೆ ಏನೂ ಉತ್ತರ ಕೊಡಕ್ ಹೋಗಲ್ಲ. ಯಾಕೆ ನಮ್ಮ ಸಮಾಜ ಅನೇಕ ನಾಯಕರುಗಳಿದ್ದಾರೆ. ನಮ್ಮ ಮೀಸಲಾತಿ ಹೋರಾಟಕ್ಕೆ ಪ್ರಾಮಾಣಿಕ ದುಡಿದಂತ ಅನೇಕ ನಾಯಕರಿದ್ದಾರೆ. ಸಿ ಪಾಟೀಲ್ ಇದ್ದಾರೆ, ಹಿರಣ್ಣ ಕಡಾಡಿ ಅವರಿದ್ದಾರೆ, ಸಿದ್ದು ಸೌದಿರ್ ಇದ್ದಾರೆ, ಅರವಿಂದ್ ಬೆಲ್ಲದರ್ ಇದ್ದಾರೆ, ಈ ಭಾಗದಲ್ಲಿ ಎ ವಿ ಪಾಟೀಲ್ ಅಂತ ಅನೇಕ ನಾಯಕರಿದ್ದಾರೆ. ಅವರೆಲ್ಲ ಜೊತೆ ಚರ್ಚೆ ಮಾಡ್ತೀನಿ. ದೊಡ್ಡ ಸಮಾಜ ನೋಡಿ, ದೊಡ್ಡ ಸಮಾಜ, ಎಲ್ಲರೂ ಕೂಡಿ ಕಟ್ಟಿರ್ತಕ್ಕಂಥ ಸಮಾಜ. ಅವ್ರಿಗೇನಾಗೈತಿ, ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಎಲ್ಲರೂ ಕೂಡಿ ಸಮಾಜ ಕಟ್ಟಿದ್ದಾರೆ. ಯಾರೊಬ್ರು ವ್ಯಕ್ತಿನೂ ಕಟ್ಟಿದ್ದಲ್ಲ, ಎಲ್ಲರೂ ಕೂಡಿ ತಮ್ದು. ಅದು ಸಮಾಜ ಯಾವಾಗ ನಿಜವಾದ ಕಟ್ಟಿದಪ್ಪ ಅಂದ್ರೆ ಯಾವಾಗ ಕೂಡಿಸೊಂದು ಪಾದಯಾತ್ರೆ ಶುರುವಾಯಿತು, ಅವತ್ತಿಂದ ಇವತ್ತಿನವರೆಗೂ
ಪ್ರಾಮಾಣಿಕವಾದಂಥ ಸಮಾಜ ಕಟ್ಟುವಂತ ಕೆಲಸ ಆಗಿದೆ. ಕೆಲವರಿಗೆ ಏನ್ ಬೇಜಾರಾಗಿದೆಯಪ್ಪ ಅಂದ್ರೆ, ನೀವು ಹೊಸ ಸರ್ಕಾರ ಬಂದ ಮೇಲೆ ನೀವು ಹೋರಾಟ ಮಾಡಬೇಡ್ರಿ ಅಂದ್ರು. ಹಂಗಾಗಿ ನಾವು ಹೋರಾಟ ಮಾಡಿದೆ. ವಿಧಾನಸೌಧ ಮುತ್ತಿಗೆ ಹಾಕ್ಬೇಡಂದ್ರು, ನಾನು ಮುತ್ತಿಗೆ ಹಾಕಿದೆ. ಯಾರಂದ್ರೆ ನಿಮಗೆ ಗೊತ್ತೈತಿಲ್ಲ, ನಾನು ಅದು ಒಪ್ಲಿಲ್ಲ ಅವ್ರ ಮಾತಿಗೆ. ಕೊನೆ ಬಸವನಗೌಡರು ಪರವಾಗಿ ನಿಂತ್ಕೋಬೇಡ್ರಿ ಅಂದ್ರು, ನಾನು ನಿಂತ್ಕೊಂಡೆ. ಹಾಗಾಗಿ ಅವ್ರಿಗೆ ಒಂದು ರೀತಿ ಅಸಮಾಧಾನಗೊಂಡಿದೆ, ಹತಾಶೆಗೊಂಡರೆ ಮಾತಾಡ್ತಾರೆ. ದೊಡ್ಡ ಸಮಾಜ, ಇಂಥ ಸಾವಿರ ಭಿನ್ನಾಭಿಪ್ರಾಯ ಬಂದರೂ ಸಹ ಗಟ್ಟಿಯಾಗಿ ನಿಲ್ಲೋ ಶಕ್ತಿ ಸಮಾಜಕ್ಕಿದೆ. ಮತ್ತು ಇಡೀ ನಾಡಿನ ಜನತೆ ಪಂಚಮಸಾಲಿಯರು ಯಾರು ಪ್ರಾಮಾಣಿಕ ಕೆಲಸ ಮಾಡೋ ಗುರುಗಳು ಯಾರಾದ್ರಂತ ಅವ್ರಿಗೆ ಗೊತ್ತೈತಿ, ಯಾರು ನಮ್ಮ ಮೀಸಲಾತಿ ಹೋರಾಟ ಗಟ್ಟಿ ದುಡಿದ್ರಂತ ಅವ್ರಿಗೆ ಗೊತ್ತೈತಿ. ಅದಕ್ಕಾಗಿ ಇಡೀ ನಾಡಿನ ಜನತೆ, ಇಡೀ ನಮ್ಮ ಸಮಾಜ ಬಸವನಗೌಡರ ನಾಯಕತ್ವ ನಂಬೈತಿ, ಗುರುಗಳ ಪ್ರಾಮಾಣಿಕ ಹೋರಾಟವನ್ನು ನಂಬಿದೆ. ಹಾಗಾಗಿ ಜನರ ಪರವಾಗಿ ನಿಂತಿರತಕ್ಕಂಥ ನಮ್ಮಂತವರಿಗೆ ಅಂತ ಚೆನ್ನಮ್ಮನಿಗೆ ಅನೇಕರಿಗೆ ತೊಂದರೆ ಕೊಟ್ಟರು.